ನಾನು ಜಗದೀಶ್ ಮತ್ತು ಕೃಷ್ಣ ಸಾರ್ಥಕ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾವಿಬ್ಬರು ಒಂದೇ ಕಲರು. ಜಗದೀಶ್ ಅವರು ಅಲ್ಲ ಜಗದೀಶ್ ಮತ್ತು ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ, ಕೃಷ್ಣನೂ ಅಷ್ಟೇ. ಇನ್ನೊಂದು ಕೃಷ್ಣ ಅಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಸರ್ ನಿಮಗೆ ಯಾರು ಹೇಳಿ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗ ಅಂತ ತುಂಬ ದೊಡ್ಡ ಇಟ್ಕೊಟ್ಟಿದ್ದೀರ, ನಿಮ್ಗೇನು ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ, ಬಿಟ್ಬಿಡಿ ನನ್ನ ದಾರಿಗೆ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗಿ ಬೇಕು, ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತು ಯಾಕೆ ನೆನೆಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದರೆ, ಇಷ್ಟೆಲ್ಲ ನನ್ನನ್ನು ನಂಬೋದು. ಈಗ ಹೊಸಬ್ರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವ್ರು ಥ್ಯಾಂಕ್ಸ್ ಹೇಳಬೇಕು. ಆ ವಿಷಯದಲ್ಲಿ ನಾನೊಂದು ನಾಟಕದ ಪುಸ್ತಕ ಹೇಳಿದಾರೆ. ಆ ಪುಸ್ತಕ ರಿಲೀಸ್ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು. ನಾನು ಹಿಂಗೆ ಬೆಟ್ಲಿ ಇಳ್ಕೊಂಡು ಬರ್ತಾ ಇಲ್ಲೋಗಿದ್ದಪ್ಪ, ಬೆಟ್ಲಿ ಇಳ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ, ರಾಘು ಅದು ಯಾರ ಹುಡುಗಿನ ಕರಿ ಒಂದು ನಿಮಿಷ ಇಲ್ಲಿ, ಯಾಕೆ ಥಿಯೇಟರ್ದಲ್ವಾ? ಅದು ಹೌದು ಕರಿ, ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡ್ಬಿಟ್ಟು ನನಗೆ ಹೇಳಿಲ್ಲ. ಎಷ್ಟು ದಿವಸ ಹೇಳಿಲ್ಲಪ್ಪ? 6 ರಿಂದ 7 ತಿಂಗಳು ಹೇಳಿಲ್ಲ. ಸುಮ್ಮನೆ ಕರೆಸೋದು, ಬಾಮ ಕೂತ್ಕೊಮ್ಮ, ಅದು ಇದು ವಿಷಯ ಹೇಳೋದು, ಸರಿ ನಡಿ. ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನು ಮಾಡಬೇಕಾಗತ್ತೆ, ಅದಕ್ಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ? ಹುಷಾರು ಮಾಡ್ಕೋತೀನಿ. ಥಿಯೇಟ್ರ್ ಅವರು ಅಂದರೆ ಬಂಟ್ರುಗಳು, ಅದರಲ್ಲಿ ಏನು ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟ್ರ್ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಒಂದು ಕಾರಣದಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟ್ರ್ ಪರ್ಸನಾಲಿಟಿಗಳು. ಸೊ ಹಾಗಾಗಿ ನಾನು ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅವ್ರಿಗಿಂತ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಶೋಕಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ ಅದು. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6 ರಿಂದ 8 ತಿಂಗಳು ಹೇಳಿದ್ದಲ್ಲ, 6-8 ತಿಂಗಳು ಹೇಳ್ದಿರ ಆಮೇಲೆ ನಾನು ಕೇಳಿದೆ. ಎಷ್ಟು ಹತ್ರ ಇದ್ದಾಗ ಹೇಳಿದ್ದ? ಡಿಸೆಂಬರ್ ಹೇಳಿದ್ ನೀವು, ನವೆಂಬರ್ ಹೇಳಿದ್ದೆ. ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ? 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂದಾಗ ಶಾಕ್ ನಾನೇ ಸರ್ ಹೀರೋಯಿನ್. ನಿಮ್ಮ ಬಾಮ ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ. ನನಗೆ ಯಾವತ್ತೂ ನನ್ನ ಬ್ಯೂಟಿಯಿಂದ ಹೋಗಿ ನಟನೆ ತುಂಬ ಮುಖ್ಯ ನನಗೆ. ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡಿದ್ರೆ ಆಮೇಲೆ ನೀನು ಬ್ಲ್ಯಾಕ್ ಬ್ಯೂಟಿನೇ ಆಯ್ತಾ, ಹಂಗನ್ಬಿಟ್ಟು ಏನು ಎಮ್ಮೆಲ್ಲ ಅಂದ್ರು ಅಂತ ಅನ್ಕೋಬೇಡ. ಇವಾಗ ಬ್ಲ್ಯಾಕ್ ಬ್ಯೂಟಿ ನೀನು. ಆ ವಿಷಯದಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಇನ್ನೂ ಟ್ಯಾಲೆಂಟೆಡ್, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ.